ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಪುಟಾಣಿ ವ್ಲಾಗ್ಸ್. ನಾವು ಸ್ಯಾಟರ್ಡೆ ಕೋಪನ್ಹೆಗನಲ್ಲಿ ನಡೀತಿರೋ ಇಂಡಿಯನ್ ಫುಡ್ ಫೆಸ್ಟಿವಲ್ಗೆ ಹೋಗಿದ್ವಿ. ನಮ್ಮ ಮನೆಯಿಂದ ಡೈರೆಕ್ಟ್ ಟ್ರೈನ್ ಇತ್ತು. ಟ್ರೈನ್ ಹತ್ಕೊಂಡು ಕೂತ್ವಿ. ಅಪ್ಪ ಮಗಳಿಗೆ ಟ್ರೈನಲ್ಲೂ ಆಟ. ಫುಡ್ ಫೆಸ್ಟಿವಲ್ ಮಾರ್ನಿಂಗ್ 11:30ಗೆ ಓಪನ್ ಇತ್ತು. ನಾವು ಹೋಗೋ ಅಷ್ಟೊತ್ತಿಗೆ 12:30 ಆಗಿತ್ತು. ಆಲ್ರೆಡಿ ದೊಡ್ಡ ಕ್ಯೂನೇ ಫಾರ್ಮ್ ಆಗಿತ್ತು. ನಾವು ಹೋಗಿ ಟೋಕನ್ಸ್ ತಗೊಂಡು ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಡೆನ್ಮಾರ್ಕ್ನ ಹಿಂದೂ ಸ್ವಯಂ ಸೇವಕ್ ಸಂಘದವರು ಆರ್ಗನೈಸ್ ಮಾಡಿದ್ರು. ಒಂದು 25+ ಫುಡ್ ಸ್ಟಾಲ್ಸ್ಗಳಿದ್ವು. ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್ದು ವೆರೈಟೀಸ್ ಇತ್ತು. ಗುಜರಾತ್, ನೇಪಾಳ್, ರಾಜಸ್ಥಾನ್, ನಮ್ಮ ಕರ್ನಾಟಕದ್ದು, ಸೌತ್ ಇಂಡಿಯನ್ ಹಾಗೆ ನಾರ್ತ್ ಇಂಡಿಯನ್ ಬೇರೆ ಬೇರೆನೇ ಇತ್ತು. ಎಲ್ಲ ಇಂಡಿಯನ್ಸ್ ಜೊತೆಗೆ ಡೆನ್ಮಾರ್ಕ್ನ ಲೋಕಲೈಟ್ಸ್ ಡೇನ್ಸ್ ಕೂಡ ಇಂಡಿಯನ್ ಫುಡ್ನ ಎಂಜಾಯ್ ಮಾಡ್ತಾಯಿದ್ರು. ನನ್ನ ಫೇವ್ರೇಟ್ ಪಾನಿಪೂರಿ, ದಹಿಪೂರಿ ಎಲ್ಲ ಇತ್ತು. ಎಲ್ಲನೂ ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಇಷ್ಟೊಂದು ಜನ ಇಂಡಿಯನ್ಸ್ನ ನೋಡಿ ನಾವು ಇಂಡಿಯಾದಲ್ಲೇ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಜೊತೆಗೆ ಇಲ್ಲಿ ನಮ್ಮ ಕನ್ನಡದವರೇ ಒಂದಿಷ್ಟು ಜನ ಸೇರಿ ಇಂಡಿಯನ್ ಗ್ರೋಸರೀಸ್ನ ಮಾರಾಟ ಮಾಡ್ತಾರೆ. ಅದ್ರ ಹೆಸರು ಗ್ರೋ ಬ್ಯಾಸ್ಕೆಟ್ ಅಂತ. ನಾನು ಅದ್ರ ಬಗ್ಗೆ ಸಪ್ರೇಟಾಗೆ ವ್ಲಾಗ್ ಮಾಡ್ತೀನಿ, ಆಗ ಡೀಟೇಲ್ ಆಗೆಲ್ಲ ಹೇಳ್ತೀನಿ. ನೆಕ್ಸ್ಟ್ ನಾವು ಪ್ರವೀಣ್ ಫ್ರೆಂಡ್ ಅವ್ರ ಫ್ಯಾಮಿಲಿ ಹೋಮ್ ಮೇಡ್ ಮಫಿನ್ ಸ್ಟಾಲ್ ಇಟ್ಟಿದ್ರು. ತುಂಬ ಕಲರ್ಫುಲ್ ಆಗಿತ್ತು. ಅಷ್ಟು ಕಲರ್ಫುಲ್ ಆಗಿರೋ ಕೇಕ್ಸ್ ನೋಡಿ ಮಕ್ಕಳು ಸುಮ್ಮನಿರ್ತಾರಾ? ದುಂಬಿ ನನಗೂ ಬೇಕು ಅಂತ ಹಠ. ಅವಳಿಗೂ ಕೊಡಿಸಿ ನಾವು ಕೊನೆಗೆ ರಸಗುಲ್ಲ ಆ್ಯಂಡ್ ಕುಲ್ಫಿನ ತಿನ್ಕೊಂಡು ಹಾಗೆ ಸ್ವಲ್ಪ ಫೋಟೋಸ್ನ ತಕ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ಇವತ್ತಿಗಿಷ್ಟೇ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು. ವ್ಲಾಗ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದು ಮರಿಬೇಡಿ.